ಶ್ರೀಮನ್ನಾರಾಯಣ ಶ್ರೀಮದ್ ಭಾಗವತಂ ಬೈ ಸತ್ಯನಾರಾಯಣ ಕನ್ನಡ. ಮೊದಲನೇ ಅಧ್ಯಾಯ. ಋಷಿಗಳ ಪ್ರಶ್ನೆ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದ್ಯಸ್ಯ ಯದಿತರತಾತ್ ಶತಸ್ಬೀಜಃ ಸ್ವರಾಟ್ ತನೇ ಬ್ರಹ್ಮ ಹೃದಯೇ ಆದಿಕವಯೇ ಮುಹ್ಯಂತೆ ಯತೋ ಸೂರಯಃ ತೇಜೋ ವಾನ್ಮೃದಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅನುವಾದ. ಎಲೈ ಸ್ವಾಮಿಯೇ, ವಸುದೇವ ಪುತ್ರನಾದ ಶ್ರೀಕೃಷ್ಣನ ಸರ್ವವ್ಯಾಪಿಯಾದ ದೇವೋತ್ತಮ ಪುರುಷನೇ, ನಿನಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ದೇವೋತ್ತಮನಾದ ಶ್ರೀಕೃಷ್ಣನ ಪರಮ ಸತ್ಯ ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಶ್ರೀಕೃಷ್ಣನು ಕಾರಣಪುರುಷನಾದ್ದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು. ಅವನಿಗೆ ಮಿಗಿಲಾದ ಕಾರ್ಯಕಾರಣಿ ಇನ್ನೊಂದಿಲ್ಲವಾದ್ದರಿಂದ ಅವನು ಸರ್ವತಂತ್ರ ಸ್ವತಂತ್ರನು. ಶ್ರೀಕೃಷ್ಣನೇ ಮೊದಲು ಮೂಲಜೀವಿಯಾದ ಬ್ರಹ್ಮನಿಗೆ ಹೃದಯ ಮೂಲಕ ವೇದಜ್ಞಾನವನ್ನು ಬೋಧಿಸಿದ್ದನು. ಅಗ್ನಿಯಲ್ಲಿ ಜಲ, ಜಲದಲ್ಲಿ ನಲದಂತಹ ಮಾಯಾಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿ ವರೇಣ್ಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟರು. ಅವನಿಂದಾಗಿಯೇ ಪ್ರಕೃತಿಯ ಮೂರು ಗುಣಗಳಿಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ರೂಪುಗೊಂಡ ಐಹಿಕ ಜಗತ್ತು ಅವಾಸ್ತವಾದರೂ ವಾಸ್ತವ ಎಂಬಂತೆ ಕಾಣುತ್ತದೆ ಎಂದೇ ಐಹಿಕ ಜಗತ್ತಿನ ಮಾಯಾಬಿಂಬಗಳಿಂದ ಸರ್ವದಾ ಮುಕ್ತನಾದ ತನ್ನ ಪಾರಮಾರ್ಥಿಕ ದಿವ್ಯ ಧಾಮದಲ್ಲಿ ನಿತ್ಯ ನಿರಂತರನಾಗಿರುವ ಶ್ರೀಕೃಷ್ಣನು ಧ್ಯಾನಿಸುತ್ತಾನೆ, ಏಕೆಂದರೆ ಅವನೇ ಪರಮ ಸತ್ಯ. ಭಾಗವತ್. ದೇವೋತ್ತಮ ಪರಮಪುರುಷನಾದ ವಾಸುದೇವನ ಪ್ರಸ್ತಾವವು. ವಸುದೇವ ದೇವಕಿಯರ ದೈವನಿಪುತ್ರನಾದ ಸ್ವಾಮಿ ಶ್ರೀಕೃಷ್ಣನ ನೇರವಾಗಿ ಸೂಚಿಸುತ್ತದೆ. ಈ ಸಂಗತಿಯನ್ನು ಈ ಕೃತಿಯಲ್ಲಿ ಹೆಚ್ಚು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಶ್ರೀಕೃಷ್ಣನ ಮೂಲ ದೇವೋತ್ತಮ ಪುರುಷ ಮತ್ತು ಉಳಿದವರೆಲ್ಲರೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆ ಪರಮ ಪುರುಷನ ಅಂಶಜರು ಎಂದು ವೇದವ್ಯಾಸರು ದೃಢವಾಗಿ ಹೇಳುತ್ತಾರೆ. ಮೂಲಜೀವಿಯಾದ ಬ್ರಹ್ಮದೇವರು ತಮ್ಮ ಬ್ರಹ್ಮ ಸಂಹಿತ ಗ್ರಂಥದಲ್ಲಿ ಶ್ರೀಕೃಷ್ಣನ ವಿಷಯನ್ನು ಹೆಚ್ಚು ಸಾರವತ್ತಾಗಿ ಧಾರಾಳವಾಗಿ ವಿವರಿಸಿದ್ದಾರೆ. ಸಾಮವೇದ ಉಪನಿಷತ್ತಿನಲ್ಲಿ ಶ್ರೀಕೃಷ್ಣನು ದೇವಕಿಯ ದೇವಪುತ್ರನೆಂದು ಕೂಡ ಹೇಳಲಾಗಿದೆ. ಆದ್ದರಿಂದ ಈ ಸ್ತೋತ್ರದಲ್ಲಿ ಪ್ರಥಮ ಪ್ರಸ್ತಾವದಲ್ಲಿ ಶ್ರೀಕೃಷ್ಣನನ್ನು ಆದ್ಯ ದೈವ ಎಂದು ಕಂಠೋಕ್ತವಾಗಿ ಹೇಳಲಾಗಿದೆ. ಬೇರ್ಯಾವುದೇ ಪಾರಮಾರ್ಥಿಕ ನಾಮನಿರ್ದೇಶನದಿಂದ ಪರಮಪುರುಷನಾದ ಈ ದೇವೋತ್ತಮನನ್ನು ಅರಿತುಕೊಳ್ಳುವುದಾದಲ್ಲಿ ಅದು ಸಾರ್ವಕಾಶಿಕ ಎಂಬ ಅರ್ಥ ಕೃಷ್ಣ ಪದವನ್ನು ಸೂಚಿಸುವ ನಾಮವಾಗಿರಬೇಕು.
ಭಗವದ್ಗೀತೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಶ್ರೀಕೃಷ್ಣನು ತಾನು ಮೂಲತಃ ದೇವಾದಿದೇವ ಪರಮಪುರುಷನೆಂದು ಆತ್ಮ ಪ್ರತಿಷ್ಠಾಪನಾರ್ಥದಲ್ಲಿ ಹೇಳಿದ್ದಾನೆ. ಇದನ್ನು ಅರ್ಜುನ ಹಾಗೂ ಋಷಿವರ್ಯರಾದರು, ನಾರದರು, ವ್ಯಾಸರು ಮೊದಲಾದವರು ದೃಢಪಡಿಸಿದ್ದಾರೆ. ಪದ್ಮಪುರಾಣದಲ್ಲಿ ದೇವರ ಅಸಂಖ್ಯಾತ ನಾಮಗಳಲ್ಲಿ ಕೃಷ್ಣ ನಾಮವು ಪ್ರಮುಖವಾದದೆಂದು ಹೇಳಲಾಗಿದೆ. ಅದು ವಾಸುದೇವ, ದೇವೋತ್ತಮ ಪುರುಷನ ಸಮಗ್ರ ಅಂಶವನ್ನು ಸೂಚಿಸುತ್ತದೆ. ಭಗವಂತನ ಸಕಲ ರೂಪಗಳು ಕೇವಲ ವಾಸುದೇವನ ಆಗಿದ್ದಾನೆ ಎಂದು ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ವಾಸುದೇವ ಎಂಬ ಹೆಸರು ನಿರ್ದಿಷ್ಟವಾಗಿ ವಾಸುದೇವ ದೇವಕಿಯರ ದೇವಿಪುತ್ರನನ್ನು ಸೂಚಿಸುತ್ತದೆ. ಸನ್ಯಾಸದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದ ಪರಮಹಂಸ ಶ್ರೀಕೃಷ್ಣನನ್ನು ಸದಾ ಧ್ಯಾನಿಸುತ್ತಾರೆ. ವಾಸುದೇವ ಅಥವಾ ಕೃಷ್ಣನು ಸರ್ವ ಕಾರಣಗಳ ಕಾರಣಕರ್ತ. ಅಸ್ತಿತ್ವದಲ್ಲಿರುವ ಸಕಲವು ಅವನಿಂದಲೇ ಉದ್ಗಮವಾದವು. ಇದು ಹೇಗೆ ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ನಿಷ್ಕಳಂಕ ಪುರಾಣ ಎಂದು ವರ್ಗೀಕರಿಸಿದ್ದಾರೆ, ಏಕೆಂದರೆ ಇದು ಶ್ರೀಕೃಷ್ಣನ ದಿವ್ಯ ನಿರೂಪಣೆಯನ್ನು ಹೊಂದಿದೆ. ಋಷಿಗಳ ಪ್ರಶ್ನೆ. ಶ್ರೀಮದ್ ಭಾಗವತದ ಇತಿಹಾಸವು ಭವ್ಯವಾದದ್ದು. ಇದನ್ನು ಶ್ರೀ ವೇದವ್ಯಾಸರು ಪಾರಮಾರ್ಥಿಕ ಜ್ಞಾನದಲ್ಲಿ ಪರಿಪಕ್ವತೆಯನ್ನು ಗಳಿಸಿದ ಅನಂತರ ಸಂಕಲಿಸಿದರು. ಅವರು ಇದನ್ನು ತಮ್ಮ ಗುರುಗಳಾದ ಶ್ರೀ ನಾರದರ ಆದೇಶಾನುಸಾರ ರಚಿಸಿದರು. ವೇದವ್ಯಾಸರು ವೇದಾಂತ ಸೂತ್ರಗಳು ಅಥವಾ ಬ್ರಹ್ಮಸೂತ್ರಗಳು, ಪುರಾಣಗಳು ಮತ್ತು ಮಹಾಭಾರತ ಸೇರಿದಂತೆ 4 ವೇದ ವಿಭಾಗಗಳಿಂದ ಕೂಡಿದ ಸಕಲ ವೇದ ಸಾಹಿತ್ಯವನ್ನು ಸಂಕಲಿಸಿದರು. ಇಷ್ಟಾದರೂ ಅವರಿಗೆ ತೃಪ್ತಿಯಾಗಿರಲಿಲ್ಲ. ಅವರ ಅತೃಪ್ತಿಯನ್ನು ಗಮನಿಸಿದ ನಾರದರು ದೇವೋತ್ತಮ ಕೃಷ್ಣನ ಪಾರಮಾರ್ಥಿಕ ಚಟುವಟಿಕೆಗಳನ್ನು ಕುರಿತು ಬರೆಯುವಂತ ಸಲಹೆ ಮಾಡಿದರು. ಕೃಷ್ಣನ ಪಾರಮಾರ್ಥಿಕ ಚಟುವಟಿಕೆಗಳನ್ನು ಈ ಗ್ರಂಥದ 10ನೇ ಸ್ಕಂದದ 10ನೇದಲ್ಲಿ ನಿಷ್ಕಷ್ಟವಾಗಿ ವಿವರಿಸಲಾಗಿದೆ. ಅದರ ಮೂಲಸತ್ವದ ಸಾರವನ್ನು ಗ್ರಹಿಸಲು ವಿವಿಧ ಪ್ರಕಾರಗಳ ಜ್ಞಾನಾರ್ಜನೆಯಿಂದ ಕ್ರಮವಾಗಿ ಮುಂದುವರಿಯಬೇಕು. ಸೃಷ್ಟಿಯ ಮೂಲವನ್ನು ತಾತ್ವಿಕ ಮನಸ್ಸಿನ ಸಹಜ ಅಪೇಕ್ಷೆ. ಅಂಥ ಮನಸ್ಸುಳ್ಳವನು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳನ್ನು ಕಾಣುತ್ತಾನೆ, ಅವುಗಳ ನಿವಾಸಗಳನ್ನು ಕುರಿತು ಊಹಿಸುತ್ತಾನೆ. ಇಂಥ ಜಿಜ್ಞಾಸೆಗಳ ಮಾನವ ಸಹಜವಾದದ್ದು, ಏಕೆಂದರೆ ಮಾನವ ಹುಟ್ಟಿನಿಂದಲೇ ಹೆಚ್ಚು ಬುದ್ಧಿ ಮತ್ತು ಪ್ರಜ್ಞೆಗಳನ್ನು ಬಳಸಿಕೊಂಡವನು. ಇಂಥ ಜಿಜ್ಞಾಸೆಗಳಲ್ಲಿ ಶ್ರೀಮದ್ ಭಾಗವತದ ಕರ್ತ ನೇರ ಉತ್ತರ ನೀಡಿದ್ದಾರೆ. ಸ್ವಾಮಿ ಕೃಷ್ಣನ ಸಕಲ ಸೃಷ್ಟಿಯೇ ಮೂಲ ಎಂದು ಅವರು ಹೇಳುತ್ತಾರೆ. ಅವನು ಬ್ರಹ್ಮಾಂಡದ ಸೃಷ್ಟಿಕರ್ತನೂ ಹೌದು, ಲಯಕರ್ತನೂ ಹೌದು. ದೈವೇಚ್ಛೆಯಂತ ಒಂದು ನಿರ್ದಿಷ್ಟ ಕಾಲದಲ್ಲಿ ಪ್ರಪಂಚವಸ್ತ ಸೃಷ್ಟಿಯಾಗುತ್ತದೆ. ಅದು ಕಲಕಾಲ ಪಾಲನೆಗೊಂಡ ಅನಂತರ ಅವನಿಚ್ಛೆಯಂತೆ ಲಯವಾಗುತ್ತದೆ. ಆದ್ದರಿಂದಲೇ ವಿಶ್ವದ ಸಕಲ ಚಟುವಟಿಕೆಗಳ ಹಿಂದೆ ಆ ಪರಮ ಪುರುಷ ಕೈವಾಡವಿದೆ. ಸೃಷ್ಟಿಕರ್ತನನ್ನು ನಂಬದ ನಾನಾ ಬಗೆಯ ನಾಸ್ತಿಕರು ನಿಜ.
ಈ ನಾಸ್ತಿಕತೆ ಅವರ ಅಜ್ಞಾನದ ಫಲ. ನಾಸ್ತಿಕರು ಅಜ್ಞಾನಿಗಳು. ಉದಾಹರಣೆಗೆ ಹೇಳುವುದಾದರೆ, ಆಧುನಿಕ ವಿಜ್ಞಾನಿ ಬಾಹ್ಯಾಕಾಶ ಉಪಗ್ರಹಗಳನ್ನು ಸೃಷ್ಟಿಸಿದ್ದಾನೆ. ಹಲವೊಂದು ಏರ್ಪಾಡುಗಳಿಂದ ಅಂತರಿಕ್ಷ ಹಾರಿಸಲಾಗಿದೆ. ಈ ಉಪಗ್ರಹಗಳು ಬಹುದೂರದಲ್ಲಿರುವ ವಿಜ್ಞಾನಿಯಿಂದ ನಿಯಂತ್ರಿಸುತ್ತವೆ. ಅಂತೆಯೇ ಅಸಂಖ್ಯಾತ ನಕ್ಷತ್ರಗಳ ಮತ್ತು ಗ್ರಹಗಳಿಂದ ಕೂಡಿದ ಸಕಲ ಬ್ರಹ್ಮಾಂಡಗಳ ದೇವೋತ್ತಮ ಪರಮಪುರುಷನಾದ ಬುದ್ಧಿಶಕ್ತಿಯಿಂದ ನಿಯಂತ್ರಿತವಾಗಿದೆ. ಪರಮಸತ್ಯ ಅಥವಾ ದೇವೋತ್ತಮ ಪುರುಷನ ಸಕಲ ವ್ಯಕ್ತಿಗಳಲ್ಲಿ ಪ್ರಧಾನವೆಂದು ವೇದ ಸಾಹಿತ್ಯದಲ್ಲಿ ಹೇಳಿದೆ. ಪ್ರಥಮ ಸೃಷ್ಟಿಯಾದ ಬ್ರಹ್ಮನಿಂದ ಹಿಡಿದು ಒಂದು ಸಣ್ಣ ಇರುವೆಯವರೆಗೂ ಎಲ್ಲವೂ ಪ್ರತ್ಯೇಕ ಜೀವಿಗಳು. ಬ್ರಹ್ಮನಿಂದ ಮೇಲಕ್ಕೂ ಪ್ರತ್ಯೇಕ ಸಾಮರ್ಥ್ಯಗಳಿರುವ ಇತರ ಜೀವಿಗಳಿದ್ದಾರೆ. ಇಂತೆಯೇ ದೇವೋತ್ತಮ ಪುರುಷನು ಒಬ್ಬ ಪುರುಷ. ಇತರ ಜೀವಿಗಳಂತೆ ಅವನು ಒಬ್ಬ ಪ್ರತ್ಯೇಕ ಪುರುಷ ಅಲ್ಲ, ಆದರೆ ಅವನು ಪರಮಾತ್ಮ ಅಥವಾ ಪರಮ ಪುರುಷ. ಅವನು ಪರಮ ವೇದಾವಿಯಾಗಿದ್ದು ಹಲವು ಬಗೆಯ ಲೋಕೋತ್ತರವಾದ ಕಲ್ಪನಾತೀತ ಶಕ್ತಿಗಳನ್ನು ಹೊಂದಿದ್ದಾನೆ. ಮಾನವನು ತನ್ನ ಬುದ್ಧಿಶಕ್ತಿಯಿಂದ ಬಾಹ್ಯಾಕಾಶದಲ್ಲಿ ಚಲಿಸುವ ಕೃತಕ ಉಪಗ್ರಹವನ್ನು ಸೃಷ್ಟಿಸಬಹುದಾದರೆ, ಮಾನವನಿಗೆ ಮಿಗಿಲಾದ ಪ್ರಚಂಡ ಬುದ್ಧಿಶಕ್ತಿ ಇನ್ನೂ ಅದ್ಭುತವಾದ ವಸ್ತುಗಳನ್ನು ಸೃಷ್ಟಿಸಿದೆ ಎಂಬುದಾಗಿ ಸುಲಭವಾಗಿ ತಿಳಿದುಕೊಳ್ಳಬಹುದು. ವಿವೇಕಶಾಲಿಗಳು ಈ ತರ್ಕವನ್ನು ಸುಲಭವಾಗಿ ಒಪ್ಪಿಕೊಳ್ಳುವರು, ಆದರೆ ಒಪ್ಪದ ನಾಸ್ತಿಕರಿದ್ದಾರೆ. ಶ್ರೀ ವ್ಯಾಸರಾದರೂ ಈ ಮಹಾ ಮೇಧಾವಿಯನ್ನು ಪರಮೇಶ್ವರ ಎಂದು ಒಪ್ಪಿಕೊಳ್ಳುತ್ತಾರೆ. ಪರಮೇಶ್ವರ ಅಥವಾ ದೇವಾದಿದೇವನಾದ ಪರಮಪುರುಷನೆಂದು ಕರೆಯಲಾಗಿದೆ. ಶ್ರೀ ಮಹಾಮೇಧಾವಿಯಾಗಿ ಭಕ್ತಪೂರ್ವಕವಾಗಿ ನಮಸ್ಕರಿತ ಭಗವದ್ಗೀತೆಯಲ್ಲಿ ಹಾಗೂ ಶ್ರೀ ವ್ಯಾಸ ರಚಿಸಿರುವ ಇತರ ಶಾಸ್ತ್ರ ಗ್ರಂಥಗಳಲ್ಲಿ, ವಿಶೇಷವಾಗಿ ಶ್ರೀಮದ್ ಭಾಗವತದಲ್ಲಿ ಆ ಪರಮೇಶ್ವರನೇ ಶ್ರೀಕೃಷ್ಣನು, ವಿಷ್ಣುನು, ನಾರಾಯಣನು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತನ್ನ ಬಿಟ್ಟು ಬೇರೊಂದು ಪರತತ್ವವಿಲ್ಲವೆಂದು ಹೇಳುತ್ತಾನೆ. ಆದ್ದರಿಂದಲೇ ವೇದವ್ಯಾಸರು ಪರತತ್ವ ಶ್ರೀಕೃಷ್ಣನನ್ನು ಆಧರಿಸುತ್ತಾರೆ. ಶ್ರೀಕೃಷ್ಣನ ಪಾರಮಾರ್ಥಿಕ ದಿವ್ಯ ಚಟುವಟಿಕೆಗಳನ್ನು ವರ್ಣಿಸಲಾಗಿದೆ. ನೀತಿಗೆಟ್ಟ ನಿರ್ಲಜ್ಜ ವ್ಯಕ್ತಿಗಳು ಒಮ್ಮೆಲೆ ವಿಶೇಷವಾಗಿ ಶ್ರೀಕೃಷ್ಣನ ರಾಸ ನೃತ್ಯವನ್ನು ವರ್ಣಿಸುವ 5 ಅಧ್ಯಾಯಗಳಿಗೆ ಹೋಗುತ್ತಾರೆ. ಶ್ರೀಮದ್ ಭಾಗವತವು ಈ ಅನ್ಯಾಯ ಸಾಹಿತ್ಯದ ಅತ್ಯಂತ ರಹಸ್ಯದ ಭಾಗ. ಭಗವಂತನ ಅತೀಂದ್ರಿಯ ಜ್ಞಾನದ ಅರಿವಿಲ್ಲದವರು ಶ್ರೀಕೃಷ್ಣನ ರಾಸನೃತ್ಯ ಹಾಗೂ ಗೋಪಿಯರೊಡನೆ ಅವನ ಪ್ರೇಮ ವ್ಯವಹಾರಗಳ ಪೂಜನೀಯ ಅಲೌಕಿಕ ಲೀಲೆಗಳನ್ನು ತಪ್ಪಾಗಿ ಗ್ರಹಿಸುವ ಸಂಭವ ಹೆಚ್ಚು. ಇದು ಅತ್ಯಂತ ಆಧ್ಯಾತ್ಮಿಕ ವಿಷಯವಾಗಿದೆ. ಮುಕ್ತರಾಗಿ ಕ್ರಮೇಣ ಪರಮಹಂಸತ್ವ ಪಂಡಿತರು ಕೂಡ ಮಾತ್ರ ಈ ರಾಸನೃತ್ಯವನ್ನು ಪಾರಮಾರ್ಥಿಕ ದೃಷ್ಟಿಯಿಂದ ಆಸ್ವಾದಿಸಬಲ್ಲರು. ಆದ್ದರಿಂದಲೇ ವೇದವ್ಯಾಸರು ಶ್ರೀಕೃಷ್ಣನ ಲೀಲೆಯ ಸಾರವನ್ನು ಆಸ್ವಾದಿಸುವ ಮೊದಲೇ ವಾಚಕನಿಗೆ ಕ್ರಮೇಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ರೂಢಿಕೊಳ್ಳಲು ಅವಕಾಶ ನೀಡುತ್ತಾರೆ ಎಂದು ಅವರು ಉದ್ದೇಶಪೂರ್ವಕವಾಗಿ ಗಾಯತ್ರಿ ಮಂತ್ರವನ್ನು ಆವಾಹಿಸುತ್ತಾರೆ. ಈ ಗಾಯತ್ರಿ ಮಂತ್ರವು ಆಧ್ಯಾತ್ಮಿಕ ಸಾಧಿಸಿದವರಿಗೆ ಮಾತ್ರ ಲಭ್ಯ. ಗಾಯತ್ರಿ ಮಂತ್ರ ಜಪ ಮಾಡುವುದರಲ್ಲಿ ಯಶಸ್ವಿಯಾದವರು ಮಾತ್ರ ಸ್ವಾಮಿಯ ಪಾರಮಾರ್ಥಿಕ ದೇವಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ಮಂತ್ರವನ್ನು ಯಶಸ್ವಿಯಾಗಿ ಜಪಿಸಲು ಬ್ರಾಹ್ಮಣನ ಗುಣಗಳನ್ನು ಪಡೆಯಬೇಕು ಅಥವಾ ಸತ್ವ ಗುಣಗಳ ಯಶಸ್ವಿ ರೀತಿಯಲ್ಲಿ ಗಾಯತ್ರಿ ಮಂತ್ರ ಜಪಿಸುವ ಅರ್ಹತೆಯನ್ನು ಗಳಿಸಬೇಕು. ಅನಂತರ ಭಗವಂತನ ನಾಮ ರೂಪ
ಗುಣ ಇತ್ಯಾದಿಗಳನ್ನು ದಿವ್ಯ ಸಾಕ್ಷಾತ್ಕಾರ ಪಡೆಯುವ ಹಂತವನ್ನು ತಲುಪಬೇಕು. ಶ್ರೀಮದ್ ಭಾಗವತವು ಸ್ವಾಮಿಯ ಅಂತರಂಗ ಶಕ್ತಿಯಿಂದ ರೂಪುಗೊಂಡಿರುವ ಭಗವಂತನ ಸ್ವರೂಪ ಆಗಿದೆ. ಈ ಅಂತರಂಗ ಶಕ್ತಿಯು ನಮ್ಮ ಅನುಭವಕ್ಕೆ ಎಟುಕುವ ಪ್ರಪಂಚವನ್ನು ರೂಪಿಸಿದ ಬಹಿರಂಗ ಶಕ್ತಿಯ ಬೇರೆಯಾಗಿದೆ. ವೇದವ್ಯಾಸರು ಈ ಶ್ಲೋಕದಲ್ಲಿ ಇವೆರಡು ನಡುವಣ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಗುರುತಿಸುತ್ತಾರೆ. ಪ್ರಕಟಿತ ಅಂತರಂಗ ಶಕ್ತಿಯೇ ಸತ್ಯವಾದುದು. ಐಹಿಕ ಅಸ್ತಿತ್ವ ರೂಪದಲ್ಲಿ ಪ್ರಕಟಗೊಂಡ ಬಹಿರಂಗ ಶಕ್ತಿ ಕೇವಲ ತಾತ್ಕಾಲಿಕವಾದದ್ದು ಹಾಗೂ ಮರುಭೂಮಿಯ ಮೃಗಜಲದಂಥ ಮಾಯ ಎಂದು ವ್ಯಾಸರು ಹೇಳುತ್ತಾರೆ. ಮರುಭೂಮಿಯ ಮೃಗಜಲದಲ್ಲಿ ನೀರಿರುವುದಿಲ್ಲ, ನೀರಿನ ತೋರಿಕೆ ಮಾತ್ರ ಇರುತ್ತದೆ. ನಿಜವಾಗ ನೀರು ಬೇರೆ ಇರುತ್ತದೆ. ಪ್ರಕಟಿತ ವಿಸೃಷ್ಟಿ ಸತ್ಯವೆಂಬುದೇ ಗೋಚರಿಸುತ್ತವೆ. ಆದರೆ ಇದು ಸತ್ಯದ ನರಳಾಗಿದ್ದ ಮೂಲ ಸತ್ಯವು ಆಧ್ಯಾತ್ಮಿಕ ಲೋಕದಲ್ಲಿದೆ. ಪರಮ ಸತ್ಯವು ಆಧ್ಯಾತ್ಮಿಕ ಆಕಾಶದಲ್ಲಿದೆ, ಲೌಕಿಕ ಆಕಾಶದಲ್ಲಿದೆ. ಆಕಾಶದಲ್ಲಿ ಪ್ರತಿಯೊಂದು ಸರ್ವೇಕ್ಷಣ ಸತ್ಯವಾಗಿದೆ. ಆದ್ದರಿಂದ ಒಂದು ಸತ್ಯ ಮತ್ತೊಂದು ಅವಲಂಬಿಸುತ್ತದೆ. ಈ ವಿಶ್ವ ಸೃಷ್ಟಿಯ ಮೂರು ಗಣಗಳ ಪ್ರತಿಕ್ರಿಯೆಗಳ ಪರಿಣಾಮ ಬ್ರಹ್ಮ, ಇಂದ್ರ, ಚಂದ್ರ ಮೊದಲಾದಂಥ ವರಿಷ್ಠ ದೇವತೆಗಳು ಸೇರಿದಂತೆ ವಿವಿಧ ವಂಶಗಳಲ್ಲಿ ಜನ್ಮ ತಾಳುವ ಬದ್ಧಾತ್ಮ ದಿಗ್ಭ್ರಾಂತರ ಮನಸ್ಸಿಗೆ ಸತ್ಯದ ಮಾಯಾಬಿಂಬವನ್ನು ತೋರಿಸುವ ರೀತಿಯಲ್ಲಿ ತಾತ್ಕಾಲಿಕ ಪ್ರಕಟಣೆಗಳನ್ನು ಸೃಷ್ಟಿಗೊಂಡಿವೆ. ವಾಸ್ತವವಾಗಿ ವ್ಯಕ್ತಿ ಜಗತ್ತಿನ ಸತ್ಯವಿಲ್ಲ. ದೇವೋತ್ತಮ ತನ್ನ ಪರಮಾರ್ಥ ಶಾಶ್ವತವಾಗಿ ನೆಲೆಸಿರುವ ಜಗತ್ತಿನಲ್ಲಿ ಸತ್ಯವು ಇರುವುದೆಂದು ಸತ್ಯವು ಇರುತ್ತದೆ. ಮುಖ್ಯ ತಂತ್ರಜ್ಞಾನ ಜಟಿಲವಾದ ಸಂಕೀರ್ಣವಾದ ಕಟ್ಟಡ ನಿರ್ಮಾಣದಲ್ಲಿ ಸ್ವತಃ ಭಾಗವಹಿಸುವುದಿಲ್ಲ. ಆದರೆ ಕಟ್ಟಡ ನಿರ್ಮಾಣವು ಅವನ ಮಾರ್ಗದಲ್ಲೇ ನಡೆಯುವುದಂತೂ ಅವನಿಗೆ ಕಟ್ಟಡದ ಮೂಲ ಸಂಧಿಗೊಂದುಗಳ ಗೊತ್ತು. ಪ್ರತ್ಯಕ್ಷವಾಗಿಯೂ ಅಥವಾ ಪರೋಕ್ಷವಾಗಿಯೂ ನಿರ್ಮಾಣದ ಸಕಲ ವಿಷಯಗಳು ಗೊತ್ತು. ಅಂತೆಯೇ ಈ ಬ್ರಹ್ಮಾಂಡದ ವಿದ್ಯಮಾನಗಳು ದೇವತೆಗಳಿಂದ ನಿರ್ವಹಿಸಲ್ಪಟ್ಟರು. ಬ್ರಹ್ಮಾಂಡ ಸೃಷ್ಟಿಯ ಕಾಲದಲ್ಲಿ ತಂತ್ರಜ್ಞ ಎನ್ನುವುದು ದೇವಾದಿದೇವನಿಗೆ ವಿಶ್ವ ಪ್ರತಿ ವಿವರವೂ ಗೊತ್ತು. ಅವನು ಈ ಜಗತ್ತಿನ ಮೂಲೆಯ ಬಲ್ಲ. ಈ ಐಹಿಕ ಸೃಷ್ಟಿಯಲ್ಲಿ ಬ್ರಹ್ಮನಿಂದ ಹಿಡಿದು ನಿಕೃಷ್ಟ ಜೀವಿಯಾದ ಇರುವವರೆಗೂ ಯಾರೂ ಸ್ವತಂತ್ರರಲ್ಲ. ಎಲ್ಲರೂ ಎಲ್ಲರಲ್ಲೂ ಭಗವಂತನ ನಾರಾಯಣನ ಕಾಣಬಹುದು. ಲೌಕಿಕವಾದ ಎಲ್ಲ ಮೂಲಧಾತುಗಳು ಹಾಗೂ ಆಧ್ಯಾತ್ಮಿಕ ಕಿರಣಗಳು ಅವನಿಂದಲೇ ಉದ್ಭವವಾಗುತ್ತವೆ. ಹಾಗೂ ಈ ಐಹಿಕ ಜಗತ್ತಿನಲ್ಲಿ ಸೃಷ್ಟಿಯಾದಲ್ಲಿ ಪರಮ ಸತ್ಯನೂ ದೇವೋತ್ತಮ ಪುರುಷನೂ ಆದ ನಾರಾಯಣನು ಸ್ಫುರಿಸಿದ ಐಹಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ನಡುವೆ ಕ್ರಿಯಾಪ್ರಕ್ರಿಯೆಗಳ ಫಲವಾಗಿದೆ. ಒಬ್ಬ ರಸಾಯನ ಶಾಸ್ತ್ರಜ್ಞನು ಜಲಪ್ರಯೋಗದಲ್ಲಿ ಜಲವಿನಾಕ ಮತ್ತು ಆಮ್ಲಜನಕಗಳ ಮಿಶ್ರಣದಿಂದ ನೀರನ್ನು ತಯಾರಿಸಬಹುದು. ಆದರೆ ವಾಸ್ತವವಾಗಿ ಆ ಆದಿದೇವನೇ ಪ್ರೇರಣೆಯಿಂದಲೇ ಎಲ್ಲವೂ ನಡೆಯುತ್ತದೆ. ಶ್ಲೋಕ 2. ಧರ್ಮಂ ಪ್ರಜೋತ ಕೃತೌವೃತ ಪರಮೋ ನಿಮೃತ್ಸರಾಣಾಂ ಸತಾಂ ವೇದ್ಯಾಂ ವಾಸ್ತವ ಮಾತೃವಸ್ತು ಶಿವದಂ ತಾಪತ್ರ ಯನ್ಮೂಲೋನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರಿರಿಷ್ಯ ಸದ್ಯು ಹೃದಯೋ ವರುದ್ಯತ್ರ ಕೃತಭಿಃ ಶುಶ್ರವಸ್ತಿ ನನಾತ್. ಈ ಭಾಗವತ ಪುರಾಣವು ಐಹಿಕ ಪ್ರೇರಣಾ ಪ್ರಚೋದನೆಯಿಂದ ಕೂಡಿದ್ದಲ್ಲ. ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತಹದ್ದು.
ಪರಿಶುದ್ಧ ಹೃದಯರಾದ ಭಕ್ತರಿಗೆ ಅರ್ಥವಾಗುವ ಅತ್ಯುನ್ನತ ಸತ್ಯವನ್ನು ಇದು ಪ್ರತಿಪಾದಿಸುತ್ತದೆ. ಎಲ್ಲರೂ ಒಳಗಾಗಿ ಮಾಯೆಯಿಂದ ಪ್ರತ್ಯೇಕಪಟ್ಟ ವಾಸ್ತವಿಕತೆ ಅತ್ಯುನ್ನತ ಸತ್ಯ. ಇಂತಹ ಸತ್ಯವು ತ್ರಿವಿಧ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಮಾಣಗೊಳಿಸುತ್ತದೆ. ದೇವರ ಸಾಕ್ಷಾತ್ಕಾರಕ್ಕೆ ಮಹರ್ಷಿ ವ್ಯಾಸರು ತಮ್ಮ ಪರಿಪಕ್ವ ಮನಸ್ಥಿತಿಯಲ್ಲಿ ಸಂಕಲಿಸಿದ ಈ ಅನುಪಮ ಭಾಗವತೆ ಒಂದು ಸಾಕು. ಬೇರೆ ಶಾಸ್ತ್ರದ ಅಗತ್ಯವೇನಿದೆ? ಗಮನವಿಟ್ಟು ಸಮರ್ಪಿತ ಮನೋಭಾವದಿಂದ ಭಾಗವತ ಸಂದೇಶವನ್ನು ಕೇಳಿದರೆ ಸಾಕು. ಕೂಡಲೇ ಅದರ ಜ್ಞಾನ ಸಂಸ್ಕಾರದಿಂದಾಗಿ ದೇವತಾ ಪರಮಪುರುಷನು ಪ್ರತಿಷ್ಠಿತಗೊಳ್ಳುತ್ತಾನೆ. ಶ್ರೀಮನ್ನಾರಾಯಣ. ಇಲ್ಲಿಗೆ ಶ್ರೀಮದ್ ಭಾಗವತ 2ನೇ ಶ್ಲೋಕ ಮುಕ್ತಾಯ.